ಎಲ್ರಿಗೂ ನಮಸ್ಕಾರ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ಬ್ಲಾಕ್ನಲ್ಲಿ ಉಳ್ಳಾಲ ಬ್ಲಾಕ್ನಲ್ಲಿ ನಮ್ಮ ಮಂಚೂಣಿ ಘಟಕಗಳ ಅಧ್ಯಕ್ಷರುಗಳ ಕೆಲವರನ್ನು ಹೊಸದಾಗಿ ನೇಮಕ ಮಾಡಿದ್ದಾರೆ. ಅವರ ಪದಗ್ರಹಣ ಸಮಾರಂಭ, ಅದರ ಒಟ್ಟಿಗೆ ಇತ್ತೀಚೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ ನೂತನವಾಗಿ ನೇಮಕಗೊಂಡಿರುವಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕಿಯಾಗಿ ಸಂಘಟನೆಯಲ್ಲಿ ಬಹಳಷ್ಟು ಮಂಚೂಣಿಯಲ್ಲಿದ್ದು ಸಂಘಟನೆ ಛತ್ರಯಾಗಿ ಗುರುತಿಸಿಕೊಂಡಿದ್ದಂಥ ಪ್ರತಿಭಾ ಕುಳಾಯಿ ಅವರಿಗೆ ಸನ್ಮಾನ ಸಮಾರಂಭ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವಂತಹ ನಮ್ಮ ಪುತ್ತೂರಿನ ಮಾಜಿ ಶಾಸಕಿಯರು, ಆತ್ಮೀಯರು ಆಗಿರುವಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ರಮೇಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳಿದ್ದಾರೆ. ನಾನು ಹೆಸರು ಯಾರ್ದು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದರೆ ಒಬ್ಬರ ಹೆಸರನ್ನು ಹೇಳಿದರೆ ಮತ್ತೊಬ್ಬರಿಗೆ ಬೇಸರ ಆಗುತ್ತೆ. ಎಲ್ಲ ಪಕ್ಷಕ್ಕಾಗಿ ದುಡಿದಂಥ ಎಲ್ಲ ವೇದಿಕೆಯಲ್ಲಿರುವಂಥ ನಾಯಕರುಗಳೇ, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಕಿರಿಯ ಮುಖಂಡರೇ ಹಾಗೂ ಕಾರ್ಯಕರ್ತರೇ, ಇವತ್ತು ಉಳ್ಳಾಲ ಕ್ಷೇತ್ರದ ನಮ್ಮ ಮಂಚೂಣಿ ಘಟಕಗಳಲ್ಲಿ ಹೊಸದಾಗಿ ನೇಮಕಗೊಂಡಿರುವಂತಹ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ. ಬಹುಶಃ ಈ ಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕರಾಗಿದ್ದುಕೊಂಡು ರಾಜ್ಯದ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ತದನಂತರ ಈ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ UT ಖಾದರ್ರವರು ಇನ್ನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು, ಬಹುಶಃ ನನಗೆ ಬ್ಲಾಕ್ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾನು ನೋಡ್ತಾ ಇದ್ದೇನೆ. ಒಬ್ಬ ಅತ್ಯಂತ ಕಾರ್ಯಶೀಲವಾದಂಥ ಒಬ್ಬ ಬ್ಲಾಕ್ ಅಧ್ಯಕ್ಷ ಅಂದರೆ ನಮ್ಮ ರಮೇಶ್ ಶೆಟ್ಟರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಬಹಳ ಜವಾಬ್ದಾರಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಹೇಳ್ತಾರೆ ಬರಬೇಕು ಅನ್ನುವಂಥದ್ದು, ಎಲ್ಲರನ್ನು ಸೇರಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕೆನ್ನುವಂಥದ್ದು ಬಹುಶಃ ನಮ್ಮ ಸ್ಪೀಕರ್ ಅವರ ಮಾರ್ಗದರ್ಶನದಂತೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಂತೆ ಈ ದಿವಸದ ಕಾರ್ಯಕ್ರಮ ಕೂಡ ಅಷ್ಟೇ. ಇಲ್ಲಿ ಇವತ್ತು ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅಂತ ನನ್ನಲ್ಲಿ ಹೇಳಿದರು. ಖಂಡಿತವಾಗಲೂ ಅಷ್ಟೇ, ನಾನು ಅಲ್ಪಸಂಖ್ಯಾತ ಘಟಕದ ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಈ ಪಕ್ಷಕ್ಕಾಗಿ ಅವರ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಎಲ್ರಿಗೂ ಅವಕಾಶ ಸಿಗಬೇಕೆನ್ನುವ ಉದ್ದೇಶದಿಂದ ಬದಲಾವಣೆ ಕೂಡ ಅಷ್ಟೇ ಅಗತ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬದಲಾವಣೆಯಾಗಿದೆ. ಹಿಂದೆ ಈ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರನ್ನಿಗೂ ಕೂಡ ಅವರನ್ನು ಅಭಿನಂದಿಸುತ್ತಿದ್ದೇನೆ. ಹಾಗೆ ನೂತನವಾಗಿ ಇವತ್ತು ಅಧಿಕಾರ ಸ್ವೀಕರಿಸಲಿರುವಂತಹ ಅಶ್ರಫ್ KC ರೋಡ್ ಇವರಿಗೂ ಕೂಡ ನಾನು ಅಭಿನಂದಿಸ್ತಿದ್ದೇನೆ. ಇವತ್ತು ಒಂದು ಕಡೆ ಒಂದು ಮಾತಿದೆ, ಏನಂತ ಹೇಳಿದರೆ ಬಹುಶಃ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ ಹೇಳಿ, ಇದನ್ನು ನಾವು ಹಾಗೆ ಇದ್ದಾರೆ ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಬಹುಶಃ ಇದರಿಂದ ನಮಗೆ ನಷ್ಟಗಳಾಗುವ ಸಂದರ್ಭಗಳು ಜಾಸ್ತಿ ಇದೆ ಅನ್ನುವಂಥದ್ದು. ಇವತ್ತು ನಾವು ವೋಟ್ ಪೋಲರೈಸೇಷನ್ ಅಂತ ನಾವು ಹೇಳ್ತೇವೆ. ಇವತ್ತು ಜಾತಿ ಧರ್ಮದ ಆಧಾರದ ಮೇಲೆ ವೋಟ್ಗಳು ಪೋಲರೈಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಈ ನಮ್ಮ ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ವೋಟ್ ಪೋಲರೈಸೇಷನ್ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಹೋಗ್ತಿದೆ ಅನ್ನುವಂಥದ್ದು. ಇವತ್ತು ಯಾವುದು ಕೋಮುವಾದಿ ಪಕ್ಷಗಳು ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೇವೋ ಅವರು ಎಲ್ಲರನ್ನು ಒಡೆಯುವಂಥ ಜಾತಿ ಧರ್ಮದಲ್ಲಿ ಹೆಸರಿನಲ್ಲಿ ಒಡೆದು ಒಂದು ಕಡೆ ಇದರ ಪ್ರಯೋಜನವನ್ನು ಪಡೆಯುತ್ತಿರುವುದು ನಾವು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಅಲ್ಪಸಂಖ್ಯಾತ ನಮ್ಮ ಘಟಕಗಳಲ್ಲಿ ಕೂಡ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮನ್ನೇ ಒಡೆಯುವಂಥ ಕೆಲಸ ಕೂಡ
ಬಹಳ ಸುಸೂತ್ರವಾಗಿ ಅವರು ಪ್ರಯತ್ನಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತ ಘಟಕಗಳು, ಇದು ಕಾಂಗ್ರೆಸ್ನ ವೋಟರ್ಸ್, ಇದನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಅನ್ನುವಂಥದ್ದು. ಇವತ್ತು ನಾವು ಬಹುಶಃ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಏನು ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ನಮ್ಮ ಒಂದು ಪಕ್ಷದ ಸೋಷಿಯಲ್ ಮೀಡಿಯಾ ಒಂದು ಗ್ರೂಪ್ನಲ್ಲಿದ್ದರೆ, ನಮ್ಮ ಪಕ್ಷದ ಆ ಗ್ರೂಪ್ನಲ್ಲಿ ಬಹುಶಃ ವಿರೋಧ ಪಕ್ಷಗಳನ್ನು ದ್ವೇಷಿಸೋಕ್ಕಿಂತ ನಮ್ಮಲ್ಲಿಯೇ ಒಳಗಡೆ ಜಗಳ ಆಗ್ತಿರುವಂಥದ್ದು. ಅದರಲ್ಲಿ ಯಾರು ಅವರು ಸುಸೂತ್ರವಾಗಿ ಮಾಡಿಕೊಂಡು ಬರ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮನ್ನು ಒಡೆಯುವಂಥ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ಜನಗಳಿರ್ತಾರೆ, ಅವರು ಅಷ್ಟು ಆ್ಯಕ್ಟಿವ್ ಆಗಿ ಇದರಲ್ಲಿ ಪಾಲ್ಗೊಳ್ತಾರೆ. ಇದರಿಂದ ನಾವು ಎಚ್ಚೆತ್ಕೊಳ್ಬೇಕು. ಯಾರು ಈ ಕೆಲಸ ಮಾಡ್ತಿದ್ದಾರೆ ಅಂಥವರನ್ನು ಗುರುತಿಸಿ ಅವರನ್ನು ಹೊರಗಡೆ ಇಡುವಂಥ ಕೆಲಸ ಆಗಬೇಕು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ನಮಗೆಲ್ಲರಿಗೂ ಬಹಳಷ್ಟು ಹೆಮ್ಮೆ. ಯಾಕೆ ಅಂತ ಹೇಳಿದರೆ, ಭಾರತದ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕಾಗಿದ್ದು ಈ ದೇಶದ ಎಲ್ಲ ಪ್ರಜೆಗಳ ಕರ್ತವ್ಯ ಕೂಡ ಹೌದು. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಏನಿದೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ಕೇಳಿದರೆ, ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದರೆ ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದನ್ನು ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಆದರೆ ಇವತ್ತು ಒಂದು ಕಡೆಯಿಂದ ಭಾರತದ ಸಂವಿಧಾನವನ್ನೇ ಬದಲಾವಣೆ ಮಾಡಲು ಹೊರಟಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದು. ಆದ್ದರಿಂದ ನಾನು ಅಲ್ಪಸಂಖ್ಯಾತ ಘಟಕದ ಹೊಸದಾಗಿ ಆಯ್ಕೆಗೊಂಡಿರುವಂಥ ನಮ್ಮ KC ರೋಡ್ ಅಶ್ರಫ್ ಅವರಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಬಹುಶಃ ನಾವು ಇನ್ನಷ್ಟು ಗಾಂಭೀರ್ಯತೆಯಿಂದ ಕೆಲಸ ಮಾಡುವಂಥ ಅಗತ್ಯ ಇದೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾರು ನಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರನ್ನು ನಾವು ಮೊದಲೇ ಗುರುತಿಸ್ಕೊಳ್ಬೇಕು. ಅವರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಡನಾಟಗಳು ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ನಾನು ಹೇಳಿದೆ, ಇವತ್ತು BJP ಅಲ್ಪಸಂಖ್ಯಾತರಂದ ತಕ್ಷಣ ಅಲ್ಪಸಂಖ್ಯಾತರು ಅಂದ ತಕ್ಷಣ ಒಂದು ಕಡೆ ಅದು 100% ಕಾಂಗ್ರೆಸ್ನ ವೋಟರ್ಸ್ ಅಂತ ಹೇಳಿದೆ. ಯಾವುದೆಲ್ಲ ಬೆಳವಣಿಗೆ ಆಯಿತು, ನಾನು ಯಾವುದೇ ಪಕ್ಷದ ಇದರಲ್ಲಿ ಬೇರೆ ಪಕ್ಷದವರ ಬಗ್ಗೆ ನಾನು ಮಾತಾಡೋದಿಲ್ಲ. ಅಂಥ ಸಮಯದಲ್ಲಿ ಏನಾಯಿತು ಅಂತ ಕೇಳಿದರೆ, ಇವತ್ತು ಇದು ಕಾಂಗ್ರೆಸ್ ಪಕ್ಷದ ವೋಟರ್ಸ್, ಇದನ್ನು ನಮಗೆ ವೋಟ್ ಹಾಕೋದಿಲ್ಲ. ಆದ್ದರಿಂದ ಇದನ್ನು ಡಿವೈಡ್ ಮಾಡಿದರೆ ನಮಗೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇನ್ನೊಂದು ಪಕ್ಷದವ್ರದ್ದಿರುತ್ತೆ. ಆದ್ದರಿಂದ ನಮ್ಮನ್ನು ವಿಭಜನೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಬಹಳ ಒಂದು ಒಳ್ಳೆಯ ರೀತಿಯ ಒಂದು ಸುಸೂತ್ರವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಉಳ್ಳಾಲದ ವಿಚಾರದಲ್ಲಿ ಮಾತ್ರ ನಾನು ಈ ವಿಚಾರಗಳನ್ನು ಹೇಳ್ತಿಲ್ಲ. ಉಳ್ಳಾಲದ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಪಕ್ಷ ಸಂಘಟನೆಯ ಬಗ್ಗೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಎಲ್ಲ ನಾಯಕರು ಕೂಡ ಬಹುಶಃ ನಮ್ಮ ಶಾಸಕರು, ನಮ್ಮ ವಿಧಾನಸಭಾ ಅಧ್ಯಕ್ಷರವರ ಮಾರ್ಗದರ್ಶನದಂತೆ ಬಹಳ ನಿಷ್ಠೆಯಿಂದ ಕೆಲಸಗಳನ್ನು ತಾವುಗಳೆಲ್ಲರೂ ಮಾಡಿಕೊಂಡು ಬರ್ತಾ ಇದ್ದೀರಿ. ಬಹುಶಃ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನನಗೆ ಸುಮಾರು 34,000ಕ್ಕಿಂತಲೂ ಮಿಕ್ಕಿ ಓಟುಗಳು ಹೆಚ್ಚುವರಿಯಾಗಿ ಇಲ್ಲಿ ಬಂದಿರುವಂಥದ್ದು ಇದನ್ನು ತೋರಿಸಿಕೊಡುತ್ತೆ. ಅದಕ್ಕಾಗಿ ನಾನು ಯಾವತ್ತೂ ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ. ನಿಮಗೆ ಧನ್ಯವಾದಗಳನ್ನು ಕೂಡ ನಾನು ಈ ಕಾರ್ಯಕ್ರಮ ಯಾವಾಗ ನೀವು ಕರೆದ್ರೂ ಕೂಡ ನಾನು ಬರ್ತೇನೆ. ನಾನು ಹೇಳಿದೆ, ಬಹುಶಃ ರಮೇಶ್ ಶೆಟ್ಟರು ಎಲ್ಲ ಕಾರ್ಯಕ್ರಮ ನನಗೆ ಹೇಳ್ತಾರೆ. ನನಗೆ ಭಾಳಷ್ಟು ಸಂತೋಷ ಇದೆ. ಯಾವಾಗಲೂ ಕೂಡ ಊರಲ್ಲಿದ್ದಾಗ ಅವರು ಹೇಳಿದ ಯಾವುದೇ ಕಾರ್ಯಕ್ರಮಗಳನ್ನು ನಾನು ಮಿಸ್ ಮಾಡಿಕೊಂಡಿಲ್ಲ. ಇಲ್ಲಿಂತಲ್ಲ, ಎಲ್ಲಿ ಕರೆದ್ರೂ ನಾವು ಹೋಗ್ತೇವೆ. ಇದೇ ರೀತಿಯಲ್ಲಿ ಪಕ್ಷದ ಸಂಘಟನೆಗಳು ಆಗ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ದಿವಸಗಳು ಬರುತ್ತೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ 8 ವಿಧಾನಸಭಾ ಕ್ಷೇತ್ರಗಳಿದೆ. ನಾವು ಈಗ ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ನಾವು ಜಯಶೀಲರಾಗಿದ್ದೇವೆ. ಇನ್ನು 6 ಕ್ಷೇತ್ರಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಈ 6 ಕ್ಷೇತ್ರಗಳಲ್ಲಿ ನಮಗೆ ಮತ್ತೆ ನಮ್ಮ MLAಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಆದರೆ ಇದು ಹೇಗೆ ಸಾಧ್ಯ ಆಗಬೇಕು ಅಂದರೆ, ಸಾಮೂಹಿಕ ನಾಯಕತ್ವಗಳು ಬೇಕು. ನಾವೆಲ್ಲರೂ ನಮ್ಮಲ್ಲಿ ಮನಸ್ತಾಪಗಳು ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು. ಅದು ಏನಿದ್ರೂ ಕೂಡ ನಾವು 4 ಗೋಡೆಯ ಒಳಗಡೆ ಕೂತ್ಕೊಂಡು ಇದನ್ನು ಪರಿಹಾರ ಮಾಡುವಂತಾಗಬೇಕು. ಹೊರಗಡೆಗಳಲ್ಲಿ ಈ ವಿಚಾರಗಳನ್ನು ಮಾಡಬಾರ್ದು. ಏನಿದ್ರೂ ಕೂಡ ನಾವು ಪಕ್ಷ ಸಂಘಟನೆ ನಾವೆಲ್ಲರೂ ಒಂದು ಅಂತ ನಾವು ಹೋದರೆ
ಖಂಡಿತವಾಗ್ಲೂ ಬಲಿಷ್ಠವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಲು ನಮ್ಮೆಲ್ಲರ ಹತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇದನ್ನು ನಾನು ಹೇಳ್ತಾ ಇದ್ದೇನೆ. ಉಳ್ಳಾಲ ಕ್ಷೇತ್ರದಲ್ಲಿ ನೀವು ಮಾಡಿ ತೋರಿಸಿದ್ದೀರಿ. ನೀವೆಲ್ಲರೂ ಕೂಡ ನಮ್ಮ ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ನೀವು ಕೂಡ ನಿಮ್ಮ ಆರ್ಗನೈಸೇಷನ್ ಏನಿದೆ ಇದನ್ನು ಮಾದರಿಯಾಗಿ ನಾವು ತೆಗೆದುಕೊಂಡು ಹೋಗಬೇಕು ಮುಂದಿನ ದಿವಸಗಳಲ್ಲಿ. ಆ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ನಮಗೆ ಜಿಲ್ಲೆಯಲ್ಲಿ ಬಲಿಷ್ಠಗೊಳಿಸಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರೊಟ್ಟಿಗೆ ಇವತ್ತು ಬಹುಶಃ ನಮ್ಮ ಹಲವಾರು ಜನರನ್ನು ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೀರಿ. ಖಂಡಿತವಾಗಲೂ ಅಷ್ಟೇ ಇದು ಪಕ್ಷದ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯ ವಿಚಾರಗಳು. ಈ ಪಕ್ಷಕ್ಕಾಗಿ ದುಡಿದು ಹೊಸ ಹೊಸ ಹುದ್ದೆಗಳನ್ನು ಪಡೆಯುತ್ತಿರುವವರನ್ನು ನಾವು ಅವರನ್ನು ಅಭಿನಂದಿಸಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಮಂದಿಗೆ ಇಲ್ಲಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರತಿಭಾ ಕುಳಯವರಿಗೆ ಇಲ್ಲಿ ಕರೆದು ಅಭಿನಂದಿಸ್ತಿರುವುದು ಖಂಡಿತವಾಗಲೂ ತಾವೆಲ್ಲರೂ ಗಮನಿಸ್ತಾ ಬಂದರೆ ಕಳೆದ 5-6 ವರ್ಷಗಳಲ್ಲಿ ಅದಕ್ಕಿಂತ ಹಿಂದಿನಿಂದಲೂ ಅವರು ಪಕ್ಷದಲ್ಲಿದ್ದರು. ಬಹಳ ಒಂದು ಸಕ್ರಿಯವಾಗಿ ಪಕ್ಷದಲ್ಲಿ ದುಡಿದುಕೊಂಡು ಆ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಹೋರಾಟವನ್ನು ಮಾಡಿಕೊಂಡಂಥ ಒಬ್ಬ ದಿಟ್ಟ ಮಹಿಳೆ. ಎಲ್ಲರೂ ಹೇಳ್ತಾರೆ ಅವರಿಗೆ ಸೀಟ್ ಪಕ್ಷದಲ್ಲಿ ಇನ್ನಷ್ಟು ಮಂದಿ ಇದ್ದಾರೆ, ಆದರೆ ಎಲ್ರಿಗೂ ಒಂದೇ ಸಲ ಅವಕಾಶಗಳು ಸಿಗುವುದಿಲ್ಲ. ನಮಗೇನು ಪೇಷನ್ಸ್ ಬೇಕಾಗುತ್ತೆ. ಆ ಪೇಷನ್ಸನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಕೆಲಸ ಮಾಡುವಂಥವರಿಗೆ ಉತ್ತಮವಾದಂಥ ಹುದ್ದೆಗಳು ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಪ್ರತಿಭಾ ಕುಳಾಯವರೇ ಒಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಎಲ್ಲರೂ ಇವತ್ತು ಹಿಂದುಳಿದ ಆಯೋಗದ ಒಬ್ಬರು ಸದಸ್ಯರಾಗಬೇಕನ್ನುವಂಥದ್ದಾದರೆ ಅದು ಚಿಕ್ಕ ವಿಚಾರ ಅಲ್ಲ, ಒಂದು ದೊಡ್ಡ ವಿಚಾರವೇ. ಬಹುಶಃ ಪ್ರತಿಭಾ ಕುಳಾಯವರು ಅದನ್ನು ನಿರೀಕ್ಷಿಸಿದರೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರು ಬಂತು ಅವರನ್ನು ಆಯ್ಕೆ ಕೂಡ ಆಯಿತು. ಖಂಡಿತವಾಗಲೂ ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಬಹುಶಃ ಇದು ಅವರಿಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ಅವಕಾಶಗಳು ಕೂಡ. ತಾವು ಈಗ ಕೇಳ್ತಾ ಇರ್ಬೋದು, ಜಾತಿ ಗಣತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಒಂದು ಅಂತಿಮ ರೂಪ ಕೊಡಬೇಕು ಅಂತಾದರೆ ಹಿಂದುಳಿದ ಆಯೋಗದ ಒಂದು ಜವಾಬ್ದಾರಿ ಭಾಳಷ್ಟು ದೊಡ್ಡದಿದೆ. ಆ ಒಂದು ಆಯೋಗದಲ್ಲಿ ಒಬ್ಬ ಸದಸ್ಯರಾಗಿ ನಮ್ಮಲ್ಲಿಂದ ಅವರನ್ನು ಕಳಿಸಿಕೊಟ್ಟದ್ದಕ್ಕೆ ನಮಗೆ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದರೆ ಇದನ್ನು ಒಳ್ಳೆಯ ರೀತಿಯಿಂದ ಅವರು ನಿರ್ವಹಿಸ್ತಾರೆ ಅನ್ನೋದರ ಬಗ್ಗೆ ನಮಗೆ ಕೂಡ ಸಂಶಯ ಇಲ್ಲ. ಅವರಿಗೆ ನಾನು ಅಭಿನಂದಿಸಿ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೂಡ ಕೋರ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ಬೇರೆ ಬೇರೆ ಘಟಕಗಳಿಗೆ ನೇಮಕಗೊಂಡಂಥ ಎಲ್ಲರನ್ನೂ ಸನ್ಮಾನ ಮಾಡಲಿಕ್ಕಿದ್ದಾರೆ. ಇದು ಹೆಸರು ಸುಮಾರು 18-19 ಹೆಸರಿದೆ. ಬಹುಶಃ ಒಮ್ಮೆ ಅವರು ಹೇಳಿ ಆಯಿತು. ಬಹಳಷ್ಟು ನಾಯಕರು ವೇದಿಕೆಯ ಮೇಲೆ ಇದ್ದಾರೆ. ಎಲ್ಲರೂ ಮಾತಾಡ್ಲಿಕ್ಕೆ ಹೋದರೆ ಹೆಸರು ಹೇಳ್ತಾ ಹೋದರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ನಮ್ಮ MC ಅವರು ಒಳ್ಳೆಯ ರೀತಿಯಿಂದ ಎಲ್ಲರ ಹೆಸರನ್ನು ಒಮ್ಮೆ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಎಲ್ಲರ ಹೆಸರುಗಳನ್ನು ಹೇಳಿದ್ದಾರೆ. ಎಲ್ರಿಗೂ ಕೂಡ ನಾನು ನಿಮ್ಮ ಸಾಮರ್ಥ್ಯವನ್ನು ಅರಿತು ಪಕ್ಷ ನಿಮಗೆ ಈ ಜವಾಬ್ದಾರಿಗಳನ್ನು ಕೊಟ್ಟಿದೆ. ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಗಳನ್ನು ಇಟ್ಟುಕೊಂಡಿದೆ. ಆ ನಂಬಿಕೆಗಳು ಹುಸಿಯಾಗದಂತೆ ನೀವು ಕೆಲಸಗಳನ್ನು ನಿರ್ವಹಿಸಿ ಈ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೀರಿ ಅನ್ನುವಂಥ ಧೈರ್ಯ ಪಕ್ಷದ ನಾಯಕರುಗಳಿಗೆ ಇದೆ. ಅದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಿ ನಿಮಗೆ ಶುಭ ಹಾರೈಸ್ತಿದ್ದೇನೆ. ಹಾಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದವರನ್ನು ಕೂಡ ಇವತ್ತು ಅವರು ಆ ಹುದ್ದೆಯನ್ನು ಬಿಟ್ಟು ಕೊಟ್ಟಿದ್ದವರಿಗೆ ನೀವು ಕೂಡ ಬೇಸರ ಪಡುವಂಥದ್ದಿಲ್ಲ. ಖಂಡಿತವಾಗಲೂ ನೀವು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಪಕ್ಷದ ನಾಯಕರುಗಳು ಗಮನಿಸಿದ್ದಾರೆ. ನಿಮಗೆ ಇನ್ನೊಂದು ಒಳ್ಳೆಯ ರೀತಿಯ ಇದಕ್ಕಿಂತ ದೊಡ್ಡ ಹುದ್ದೆಗಳು ಮುಂದಿನ ದಿವಸದಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಯಾವುದೇ ಪಕ್ಷದ ಕಾರ್ಯಕರ್ತರು ಈ ಪಕ್ಷಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ದುಡಿತಾರೆ ಅವರು ಯಾವುದೇ ಚಿಂತೆ ಮಾಡುವುದು ಬೇಡ. ಪಕ್ಷದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಕೂಡ ಗುರುತಿಸುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ನನಗೆ ಕರೆ ಮಾಡಿ ಹೇಳಿದಂಥ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹಾಗೆ ನಮ್ಮ ಅಶ್ರಫ್ ಅವರಿಗೆ ಹಾಗೆ ಎಲ್ಲ ಪಕ್ಷದ ನಾಯಕರುಗಳಿಗೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಕಾಂಗ್ರೆಸ್.